ಸಾವರ್ಕರ್ ಪ್ರತಿಷ್ಠಾನ ವತಿಯಿಂದ ಮೈಸೂರಿನ ಕರ್ನಾಟಕ ಕಲಾಮಂದಿರದಲ್ಲಿ ನಿನ್ನೆ ಸಾವರ್ಕರ್ ಕಲ್ಪನೆಯ ಭಾರತೀಯ ಸೇನೆ ಮತ್ತು ಆಪರೇಷನ್ ಸಿಂಧೂರ ಕುರಿತು ವಿಚಾರ ಸಂಕಿರಣ ನಡೆಯಿತು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಸಾವರ್ಕರ್ ಪ್ರತಿಷ್ಠಾನದ ಅಧ್ಯಕ್ಷೆ ಎಸ್ ಯಶಸ್ವಿನಿ, ಡಾ ಚಂದ್ರಶೇಖರ್ ಹಾಗೂ ಸ್ಥಳೀಯ ಸಾವರ್ಕರ್ ಅಭಿಮಾನಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ ವೀರ ಸಾವರ್ಕರ್ ಹಾಗೂ ಭಾರತ ಮಾತೆ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಬಳಿಕ ಬಿಎಲ್ ಸಂತೋಷ್, ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ಆತ್ಮಸಮರ್ಪಣೆ ಮಾಡಿದ್ದಾರೆ. ಸ್ವಾತಂತ್ರ್ಯ ಇತಿಹಾಸದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ವೀರ್ ಸಾವರ್ಕರ್ ಅವರು ಹೆಚ್ಚು ಅಪಪ್ರಚಾರಕ್ಕೆ ಒಳಗಾದವರು. ಅಸಹಕಾರದಿಂದ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ರಂತಹ ಅನೇಕರು ಸ್ವಾತಂತ್ರ್ಯಕ್ಕಾಗಿ ಆತ್ಮಾರ್ಪಣೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು. ಆಡೋ ಮಾತುಗಳೆಲ್ಲ ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ಅದು ಕೂಡಲೇ ಗೊತ್ತಾಗುವಷ್ಟು ಸಾವರ್ಕರ್ ಇವತ್ತು ಮೈಸೂರಿನವರಿಗೆ ಸಾವರ್ಕರ್ ಪ್ರತಿಷ್ಠಾನದ ಕಾರಣಕ್ಕೆ ಪರಿಚಿತರಾಗ್ಬಿಟ್ಟಿದ್ದಾರೆ ಅಂತ. ನಮ್ಮ ಹತ್ರ ಎರಡೂ ಇದೆ. ಸಾವರ್ಕರ್ ಪ್ರತಿಷ್ಠಾನ ಅತ್ಯಂತ ಯೋಗ್ಯವಾಗಿ ಮನೆಗಳಿಗೆ ಸಾವರ್ಕರ್ ಅವರನ್ನು ಪರಿಸುವಂತ ಕೆಲಸನೂ ಮಾಡ್ತಾ ಇದೆ. ಹಾಗೆ ಮೈಸೂರು ಮೂಲದ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನಂತವರು ತಮ್ಮ ವಿರೋಧ ಭಕ್ತಿಯಿಂದಾಗಿಯೂ ಕೂಡ ಜನಗಳ ಮಧ್ಯದಲ್ಲಿ ಸಾವರ್ಕರ್ ಅವರನ್ನ ತಗೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಸ್ ಯಶಸ್ವಿನಿ, ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಲಕ್ಷಾಂತರ ಕ್ರಾಂತಿಕಾರಿಗಳಿಗೆ ವೀರ ಸಾವರ್ಕರ್ ಅವರು ಪ್ರೇರಣೆಯಾಗಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟಕ್ಕೆ ಹೊಸ ಆಯಾಮ ಕೊಟ್ಟು ಮೈಲಿಗಲ್ಲು ಸೃಷ್ಟಿಸಿದವರು ಸಾವರ್ಕರ್. 1986ರಲ್ಲಿ ಸಾವರ್ಕರ್ ಅವರ ಆತ್ಮಾಹುತಿ ಕೃತಿಯನ್ನು ಮೈಸೂರಿನಲ್ಲಿ ಬಿಡುಗಡೆ ಮಾಡಲಾಯಿತು. ಹಾಗಾಗಿ ಸಾವರ್ಕರ್ ಅವರಿಗೂ ಮೈಸೂರಿಗೂ ಅವಿನಾಭಾವ ಸಂಬಂಧವಿದೆ ಎಂದರು. ಸಮುದ್ರದಿಂದ ಸಿಂಧೂ ನದಿಯವರೆಗೆ ಹರಡಿರುವಂತಹ ಈ ಭಾರತ ಭೂಮಿಯನ್ನ ಯಾರು ತನ್ನ ಪಿತೃಭೂಮಿ ಎಂದು, ಯಾರು ತನ್ನ ತೀರ್ಥ ಕ್ಷೇತ್ರವೆಂದು ಭಾವಿಸುತ್ತಾರೋ ಅವರೆಲ್ಲರೂ ಹಿಂದೂಗಳು ಎಂಬ ಸಂದೇಶವನ್ನ ಜಗತ್ತಿಗೆ ನಿರ್ದಿಷ್ಟವಾಗಿ ಕೊಟ್ಟಂತವರು ಸ್ವತಂತ್ರ ವೀರ ಸಾವರ್ಕರ್ ಅವರು.